ಓಂ ಇದೆಲ್ಲ ಆಯ್ತಲ್ವಾ? ಮುಂದೆ ಸ್ವಲ್ಪ ಮುಂದೆ ಹೋಗ್ಬೇಕು. ಆಗ್ಲೂ ನೀವು ಮುಂದೆ ಆ ಗೀತಾ ತಾತ್ಪರ್ಯದ್ದು ವಾಕ್ಯಗಳು ಮುಂದೆ ಹೋಯ್ತು, ನೀವು ಅಲ್ಲಿ ಮುಂದೆ ಮಾಡ್ಲೇ ಇಲ್ಲ, ಅಲ್ಲೇ ಉಳಿದೋಯ್ತು ಅದು. ನೆಕ್ಸ್ಟ್ ಪೇಜಿಗೆ ಹೋಗಿದೆ ಆಗ ಗೀತಾ ಭಾಷ್ಯ ಕೂಡ. ನೆಕ್ಸ್ಟ್ ಪೇಜ್ ಅಲ್ಲಿ ಕೆಳಗಡೆ ಇದೆ. ಅಲ್ಲಿ ಇನ್ನು ಕೆಳಗೆ, ಇನ್ನು ಕೆಳಗೆ. ಇದು 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 ಅಲ್ಲಿ 3-4 ಲೈನ್ ಆಯ್ತು. ಅಲ್ಲ, 22ನೇ ಶ್ಲೋಕ ತನಕ ಆಯ್ತು. ಪಾತ್ರಂ ಯಥೋಕ್ತಂ ಪರಮಾ ಚ ಭಕ್ತಿರ್ನೃಣಾಂ ಪ್ರಯಚ್ಛಂತ್ಯ ವಿವಾಂಚಿತಂತಿ ಚಿತ್ತಂಚ ವಿತ್ತಂಚ ನೃಣಾಂ ಶುದ್ಧಂ ಶಸ್ತಂಚ ಕಥಿತೋ ವಿಧಿಶ್ಚ. ಪಾತ್ರಂ ಯಥೋಕ್ತಂ ಪರಮಾ ಚ ಭೋಕ್ತೃ ಭಕ್ತಿ ನೃಣಾಂ ಪ್ರಯಚ್ಛಂತ್ಯ ಅಭಿವಾಂಚಿತಾನಿ. ದೇವತಾ ಕರ್ಮ ಅಥವಾ ಪಿತೃಕರ್ಮದ ವಿಶೇಷತೆಗಳನ್ನ ನಿರೂಪಣೆ ಮಾಡ್ತಾ, ಇಂತಿಂತ ದಿನಗಳಲ್ಲಿ ಶ್ರಾದ್ದವನ್ನ ಮಾಡಿದ್ರೆ ಭಗವಂತನ ಪಿತೃರೂಪ ಅನ್ನೋದು ತೃಪ್ತವಾಗತ್ತೆ. ಏನದು? ಮಾಘಾಸಿತಾಂತೆ ಅಸಿತ. ಅಸಿತ ಅಂದ್ರೆ ಬಿಳಿ, ಅಸಿತ ಅಂದ್ರೆ ಕಪ್ಪು. ಕೃಷ್ಣ ಪಕ್ಷದ ಶುಭ ತಿಥಿ ತೃಪ್ತಿಂತನಯಾದಿದತ್ತೈ. ಶ್ಲೋಕ ಹಿಂದಕ್ಕೆ ಹೋಗಿ 16ನೇ ಶ್ಲೋಕ, 19ನೇ ಶ್ಲೋಕ ಪೂರ್ತಿ. ಇದಾಗಿಲ್ಲ, ಇನ್ನು ಹಿಂದೆ ಒಂದು ಶ್ಲೋಕ 16 ಅಥವಾ 15, 16 ತನಕ ಹೋಗಿ, ಈಗ 18ರಲ್ಲಿದೆ. ಇನ್ನು ಹಿಂದೆ ಧನಿಷ್ಠ ಯದಿ ನಾಮ ತಸ್ಮಿನ್ ಭವೇತ್ತು ಭೂಪಾಲ ತದಾ ಪಿತೃಭ್ಯಃ ದತ್ತಂ ಜಲಾನ್ನಂ ಪ್ರದದಾತಿ ತೃಪ್ತಿಂ ವರ್ಷಾಯುತಂ ತತ್ ಕುಲಜೈರ್ಮನುಷ್ಯೈಃ. ಪಿತೃಗಳಿಗೆ ಈ ಶ್ರಾದ್ದಾದಿ ಕರ್ಮಗಳನ್ನು ನಡೆಸುವುದು ಕೂಡ ಅಲ್ಪ ಪುಣ್ಯವಂತರಿಗೆ ಸಿಗುವಂಥದ್ದಲ್ಲ. ಅಂಥದ್ದು ಯೋಗದ ಬಗ್ಗೆ ಗೊತ್ತಾಗಬೇಕು, ಗೊತ್ತಾಗಿ ಆ ದಿವಸದಲ್ಲಿ ಶ್ರಾದ್ದ ಮಾಡುವ ಮನಸ್ಸು ಬರಬೇಕು, ಶ್ರಾದ್ದ ಮಾಡುವುದಕ್ಕೆ ಯೋಗ್ಯರಾದ ವ್ಯಕ್ತಿ ಸಿಗಬೇಕು, ಸಿಕ್ಕಿದ್ಮೇಲೆ ಅದಕ್ಕೆ ತಕ್ಕಂತಹ ದ್ರವ್ಯಗಳನ್ನು ವಿನಿಯೋಗಿಸುವಂತಹ ಅವಕಾಶ ಸಿಗಬೇಕು. ಅಂದ್ರೆ ಅಲ್ಪ ಪುಣ್ಯವಂತರಿಗೆ ಇದು ಸಿಗುವಂತಹದ್ದಲ್ಲ ಅಂತ ಒಂದು ವಿವರಣೆಯನ್ನ ಕೊಟ್ಟು, ಆಮೇಲೆ ಧನಿಷ್ಠ ಅನ್ನುವ ನಕ್ಷತ್ರದ ಯೋಗ ಇದ್ದಾಗ ಓ ಭೂಪಾಲ ಅಂತ ಸಗರನನ್ನ ಕುರಿತು ಔರ್ವ ಹೇಳುವ ಮಾತು, ತದಾ ಪಿತೃಭ್ಯ ದತ್ತಂ, ಧನಿಷ್ಠ ನಕ್ಷತ್ರ ಇರುವ ದಿವಸದಿಂದ ಕೊಟ್ಟಂತಹ ಜಲ, ಅನ್ನ ಇತ್ಯಾದಿಗಳೆಲ್ಲವೂ ಕೂಡ 10,000 ವರ್ಷಗಳ ಕಾಲ ಅವನ ಕುಲಜರು ಅವನಿಗೋಸ್ಕರ ಏನೆಲ್ಲ ಕರ್ತವ್ಯ ಮಾಡಿದ್ರೆ ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಆ ನಕ್ಷತ್ರದ ದಿವಸ ಅವನ, ಅಂದ್ರೆ ಕೃಷ್ಣ ಪಕ್ಷಕ್ಕೆ ಸಾಗಿಕೊಂಡು ಇರುವಂತಹ ಧನಿಷ್ಠ ತಿಥಿಯ ಯೋಗ್ಯ ತಿಥಿಯನ್ನ ಗಮನಿಸಿದ್ರೆ ಅವನಿಗೆ ತಂದೆಗೆ ತಾಯಿಗೆ ಸಂಬಂಧಪಟ್ಟ ತಿಥಿ ಅದು ಧನಿಷ್ಠ ಸೇರಿಕೊಂಡಿತ್ತು ಅಂತಂದ್ರೆ ಅವತ್ತು ಬಹಳ ವಿಶೇಷವಾದ ಪುಣ್ಯ ಆತನಿಗೆ ಲಭ್ಯವಾಗುತ್ತೆ. ತತ್ರೈವ ಚೇತ್ ಭಾದ್ರಪದಾನುಪೂರ್ವಾಹ ಕಾಲೇ ಯಥಾ ವಿಕ್ರಿಯತೆ ಪಿತೃಭ್ಯಃ ಶ್ರಾದ್ದಂ ಪರಾಂ ತೃಪ್ತಿ ಮುತೈತಿ ತೇನ ಯುಗಂ ಸಹಸ್ರಂ ಪಿತರ ಸ್ವಪಂತಿ. ತೃಪ್ತಿಯಿಂದ ಪಿತೃಗಳು ನೆಮ್ಮದಿಯ ನಿದ್ದೆ ಮಾಡ್ತಾರೆ. ಭಾದ್ರಪದಾನುಪೂರ್ವಾಹ, ಭಾದ್ರಪದದ ಘಟ್ಟವನ್ನ ಹೇಳಿದ
ಯಥಾವತ್ ಕ್ರಿಯತೆ ಪಿತೃಭ್ಯ. ಪಿತೃಭ್ಯ ಯಥಾವತ್ ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಭಾದ್ರಪದ ಮಾಸದಲ್ಲಿ, ಅಂದ್ರೆ ಅದು ಪಿತೃಪಕ್ಷದಲ್ಲಿ ಚೆನ್ನಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ರೆ ಪರಾಂತೃಪ್ತಿಮುಪೈತಿ, ತುಂಬಾ ಚೆನ್ನಾಗಿ ಪಿತೃಗಳಿಗೆ, ಅಂದ್ರೆ ಅದು ಕೃಷ್ಣ ಪಕ್ಷದಲ್ಲೇ ಬರುದು. ನೀವು ಯಾವ ತಿಥಿ ಆಗಿದ್ರು ಕೂಡ, ನೀವು ಶುಕ್ಲ ಪಕ್ಷದಲ್ಲಿ ತೀರಿಕೊಂಡಿದ್ರು ಕೂಡ ಅವತ್ತು ಶ್ರಾದ್ದ ಮಾಡುವಾಗ ಅದು ಕೃಷ್ಣ ಪಕ್ಷದಲ್ಲೇ ಆ ಕಾರ್ಯವನ್ನು ಮಾಡುವ ಹಾಗೆ ಅಂತಹ ಪಿತೃಗಳ ತೃಪ್ತಿಯನ್ನ ಅವರು ಹೊಂದುತ್ತಾರೆ. ಪಿತೃಭ್ಯ ಶ್ರಾದ್ದಂ ಪರಾಂ ತೃಪ್ತಿ ಮುಪೈತಿ ತೇನ ಯುಗಂ ಸಹಸ್ರಂ. 1000 ಯುಗಗಳ ಕಾಲ ಪಿತೃಗಳಿಗೆ ಒಂದು ನೆಮ್ಮದಿ ಇರುತ್ತೆ. ಪಿತೃಪಕ್ಷದಲ್ಲಿ ನೆಮ್ಮದಿಯಿಂದ ನಾವು ಶ್ರಾದ್ದವನ್ನ ಮಾಡಿದ್ರೆ ಅವರು ಯುಗ ಸಹಸ್ರದಷ್ಟು ಕಾಲ ನೆಮ್ಮದಿಯಿಂದ ಇರ್ತಾರೆ. ಗಂಗಾ ಶತದ್ರೂಂ ಯಮುನಾಂ ವಿಪಾಶಾಂ ಸರಸ್ವತೀಂ ನೈಮಿಷ ಗೋಮತೀಂ ಚ ವಾ ತತ್ರಾವಗಾಹ್ಯಾರ್ಚನಮಾದಿದೆ ಆದರೇಣ ಕೃತ್ವಾ ಪಿತॄಣಾಂ ದುರಿತಾ ನಿಹಂತಿ. ಗಂಗಾ ಶತದ್ರು ಅಂತಂದ್ರೆ ಸಿಂಧುವಿನ ಪಕ್ಕದಲ್ಲಿ ಇರುವಂತಹದ್ದು. ಯಮುನಾ ಗೊತ್ತು, ವಿಪಾಶ ಅದು ವಿಪಾಶ ಅಂತ ಇವತ್ತು ಕರೀತಾರೆ. ಸರಸ್ವತಿ ಇದು ಭೀಂಪುಲ್ ಹತ್ರ ಸಿಗುವಂತಹದ್ದು. ನೈಮಿಷ ಅಲ್ಲಿರುವಂತಹದ್ದು ಗೋಮತಿ. ತತ್ರ ಅವಗಾಹ್ಯ ಅಂದ್ರೆ ಮುಳುಗು ಹಾಕಿ. ಇಂತಹ ಜಾಗಗಳಿಗೆ ಹೋದಾಗ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡಬಾರ್ದು. ನಾವು ಯಾವ ಜಾಗಕ್ಕೆ ಹೋಗ್ತೇವೋ ಆ ಜಾಗದ ವಿಶೇಷ ನದಿಯಲ್ಲಿ ಅಥವಾ ಸರೋವರಗಳಲ್ಲಿ ನಾವು ಶುಚಿತ್ವವನ್ನು ಗಮನಿಸ್ಬೇಕು. ಸರಿ, ಅದಕ್ಕೋಸ್ಕರ ಶುಚಿಯಾದ ಜಾಗಕ್ಕೆ ಹೋಗುದು ಸರಿ. ತುಂಬಾ ಗಲೀಜಾದ ಜಾಗದಲ್ಲಿ ಸ್ನಾನ ಮಾಡಬೇಕು ಅಂತ ಅರ್ಥ ಅಲ್ಲ. ಆದ್ರೆ ಅಲ್ಲಿಗೆ ಹೋದಾಗ ಅಂತಹ ತೀರ್ಥಕ್ಷೇತ್ರಗಳಲ್ಲಿ ಎಲ್ಲಿಯೇ ಆದ್ರೆ ನಾವು ಆ ಜಾಗಕ್ಕೆ ಹೋದಾಗ ಮೊದಲ ಆದ್ಯತೆ ಅಲ್ಲಿ ಸ್ನಾನ ಮಾಡುದು. ಇಳಿಲಿಕ್ಕಾಗುದಿಲ್ಲ, ತುಂಬಾ ಅಪಾಯ ಇದೆ, ಅಥವಾ ತುಂಬಾ ಗಲೀಜಿದೆ. ತುಂಬಾ ಗಲೀಜು ಅಂದ್ರೆ ನಮ್ಗೆ ಒಂದು ಪ್ಲಾಸ್ಟಿಕ್ ಬಿದ್ದಿದೆ ಅಥವಾ ಏನೋ ಒಂದು ಪದಾರ್ಥ, ಅದು ನಾವೇ ಮಾಡಿರುದು, ಅದನ್ನ ನಾವು ಹೋಗಲಾಡಿಸುವ ಪ್ರಯತ್ನ ಮಾಡ್ಬೇಕು ಹೊರತು ಸ್ನಾನವನ್ನೇ ಬಿಟ್ಟು ಬಿಡುದಲ್ಲ. ಅದಕ್ಕೇನಾದ್ರೂ ತಡೆ ಒಡ್ಬೇಕು, ಅಥವಾ ಅದಕ್ಕೇನಾದ್ರೂ ನಮ್ಮ ಕೈಯಿಂದ ಅಧಿಕಾರವನ್ನು ಬಳಸಿ ಅಂತಹ ಕೊಳೆ ನೀರನ್ನ ನೀರಿಗೆ ಬಿಡದಂತೆ ಏನಾದ್ರೂ ಮಾಡ್ಬೋದಾ ಅಂತ ಪ್ರಯತ್ನ. ನಾನು ಗಂಗಾ ಯಮುನದ ಬಗ್ಗೆ ಹೇಳ್ತಿಲ್ಲ, ಉಳಿದ ಎಲ್ಲೋ ಜಾಗಗಳಲ್ಲಿ ಹೋದಾಗ ಏನಾದ್ರೂ ಗಲೀಜಾಗ್ತಾ ಇದ್ರೆ ಅಲ್ಲಿ ಅಥಾರಿಟಿಗೆ ಅದನ್ನ ಹೇಳಿ ಅದನ್ನ ಕ್ಲೀನ್ ಮಾಡಿಸೋದಕ್ಕೆ ದೊಡ್ಡ, ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅನೇಕ ಕಾನೂನುಗಳಿವೆ. ಅಂದ್ರೆ ಕಾನೂನು ಬಂದ ಮೇಲೆ ಮನುಷ್ಯನಿಗೆ ಯಾವಾಗ ಬುದ್ಧಿಯಿಂದ ಅದು ಮರ್ತೋಯ್ತೋ, ನನ್ನ ಕರ್ತವ್ಯ ಏನು ಅಂದ್ರೆ ನಾನ್ ನದಿಯನ್ನ ಯಾವತ್ತು ಕೊಳೆ ಮಾಡಬಾರ್ದು ಅನ್ನೋದು ಇದು ಸಾಮಾನ್ಯ ಪ್ರಜ್ಞೆ ಇರ್ಬೇಕು ಮನುಷ್ಯನಿಗೆ. ಇದು ಹೇಳಿ ಬರುವಂತದ್ದಲ್ಲ. ನಮ್ಮ ಮನೆಯಲ್ಲೇ ನಾವು ನಮ್ಮ ಬಾವಿಗೆ ಕೈಕಾಲು ತೊಳೆದು ಗಲೀಜು ಮಾಡ್ತೇವಾ? ಅದೇ ತರ ಇಡೀ ಜಗತ್ತಿನಲ್ಲಿರೋ ಎಲ್ಲಾ ನೀರು ಕೂಡ ನನಗದು ಉಪಯೋಗಕ್ಕೆ ನೇರವಾಗಿ ನಾನು ಉಪಯೋಗಿಸ್ಲಿಲ್ಲ ಅಂತಂದ್ರು ಪ್ರತಿ ಜೀವರಾಶಿಗಳಿಗೆ ಅದು ಅತ್ಯಂತ ಅಗತ್ಯವಾದದ್ದು ಅಂತ ತಿಳಿದು ಅಂಥ ನೀರನ್ನ ಹಾಳಾಗದಂತೆ ನೋಡ್ಬೇಕಾದದ್ದು. ಅಂದ್ರೆ ಎಜುಕೇಟೆಡ್ ಆದ ಮನುಷ್ಯರೇ ಇಂಥ ತಪ್ಪುಗಳನ್ನು ಜಾಸ್ತಿ ಮಾಡುವುದು. ಕೆಲವೊಮ್ಮೆ ಬೇಜವಾಬ್ದಾರಿತನದಿಂದ ಅಲ್ಲೇ ಉಗಿಯುವುದು, ಅಲ್ಲೇ ಸೋಪ್ ಹಾಕಿ ತೊಳೆದು ಸ್ನಾನ ಮಾಡುದು ನದಿಯಲ್ಲೇ. ಸೋಪ್ ಹಾಕೋದು ಹೇಗೆ ಸ್ನಾನ ಮಾಡುದು? ಪುಣ್ಯಾತ್ಮ, ನದಿಯ ನೀರಿನಲ್ಲಿ ನೀನು ಹಾಗೆ ತಲೆ ಶ್ರದ್ಧೆಯಿಂದ ತಲೆಯಲ್ಲಿ ಭಕ್ತಿಯನ್ನಿಟ್ಕೊಂಡು ಮೈ ತಿಕ್ಕಿದ್ರೆ ನೀನ್ ಅದಕ್ಕಿಂತ ಹೆಚ್ಚು ಶುದ್ಧ ಆಗ್ತಿ. ಅಲ್ಲಿ ಬಂದ್ರು ಕೂಡ ಸೋಪ್ ಹಾಕೋದನ್ನು ಬಿಡುದಿಲ್ಲ ಅಂತ ಮೂರ್ಖತನ ಮಾಡಿದ್ರೆ ನೀನು ನದಿಯಲ್ಲಿ ಬಂದು ಪಾಪವನ್ನು ಕಟ್ಟಿಕೊಂಡದ್ದು ಹೊರತು ಇನ್ನಷ್ಟು ಜನಕ್ಕೆ ನೀರು ಉಪಯೋಗಕ್ಕೆ ಬಾರದಂತೆ ತಡೆದ ಘೋರವಾದ ನರಕಕ್ಕೆ ಈಡಾಗ್ಬೇಕಾದದ್ದು ಹೊರತು ಇನ್ಯಾವ ರೀತಿಯಿಂದಲೂ ಕ್ಷಮೆ ಇಲ್ಲ. ಹಾಗಾಗಿ ನಮ್ಮ ದುರಿತಗಳನ್ನ ಕಳ್ಕೊಳ್ಳಿಕ್ಕೆ ಮೊದಲು ನಾವು ಮನುಷ್ಯರಂತೆ ವರ್ತಿಸಿ ನಮ್ಮ ಸುತ್ತ ಇರುವ ನೀರು, ಗಾಳಿ, ಮಣ್ಣು ಎಲ್ಲವೂ ಕೂಡ ಅತ್ಯಂತ ಪವಿತ್ರ ಅನ್ನುವ ಭಾವದಿಂದ, ಯಾವ ಪ್ರದೇಶದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆದ್ರೂ ಕೂಡ ಅದೇನು ದೊಡ್ಡ ಬಾಧೆ ಆಗುದಿಲ್ವೋ ಅಲ್ಲಿ ನಮ್ಗೆ ಇಂಥ ನಿಯಮಗಳನ್ನ ಪಾಲಿಸ್ಬೇಕು ಅಂತಿಲ್ಲ. ಆದ್ರೆ ಎಲ್ಲಿ ಸಣ್ಣ ವ್ಯತ್ಯಾಸದಿಂದ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತೋ ಅಲ್ಲಿ ನಾವು ಬದಲಾವಣೆಯ ಪರ್ವಕ್ಕೆ ಕೈ ಹಾಕ್ಲೇಬೇಕು. ಆಗ ಪಿತೃದೇವತೆಗಳು ಅತ್ಯಂತ ತೃಪ್ತರಾಗ್ತಾರೆ. ಯಾಕಂದ್ರೆ ಆ ನದಿಯನ್ನ ಶುದ್ಧವಾಗಿ ಇರಿಸುವುದೇ ನಮ್ಮ ದೊಡ್ಡ ಕರ್ತವ್ಯ. ಅಲ್ಲಿ ಅವಗಾಹನೆ ಮಾಡ್ಬೇಕು ಅಂತಂದ್ರೆ ನಮ್ಗೆ ಅವಗಾಹನೆ ಮಾಡ್ಲಿಕ್ಕೆ ಆಗುವ ಹಾಗೆ ಆ ನೀರಿನ ವ್ಯವಸ್ಥೆಯನ್ನ, ಪರಿಸರವನ್ನ ಶುದ್ಧಿಯಲ್ಲಿ ಇಟ್ಟುಕೊಂಡು ಆದರೇಣ ಅತ್ಯಂತ ಪ್ರೀತಿಯಿಂದ ಪಿತೃತರ್ಪಣಾದಿಗಳನ್ನ ಮಾಡಿ ದುರಿತಗಳನ್ನ ಕಳ್ಕೊಳ್ತಾನೆ ಒಬ್ಬ ಸಾಧಕ. ಗಾಯಂತಿ ಚೈತತ್ ಪಿತರಃ ಕದಾನು ಹರ್ಷಾದಮಿ ತೃಪ್ತಿಮವಾಪ್ಯ ಭೂಯ. ಯಾರು ಈ ರೀತಿ ಸತ್ಕರ್ಮವನ್ನ ನಡೆಸಿ ಸರೋವರಗಳಲ್ಲಿ ಅಥವಾ ನದಿಗಳಲ್ಲಿ ಇಂತಹ ಪುಣ್ಯ ಕಾರ್ಯಗಳನ್ನ ಮಾಡ್ತಾನೋ ಅವನ ಬಗ್ಗೆ ಪಿತೃಗಳು ಯಾವಾಗ್ಲೂ ಹಾಡಿ ಹೊಗಳುತ್ತಾರೆ. ಹರ್ಷಾತ್, ತುಂಬಾ ಸಂತೋಷದಿಂದ ಅವನ ಬಗ್ಗೆ ಹೇಳುವುದು ಮಾತ್ರ ಅಲ್ಲ, ತಾವು ತೃಪ್ತಿಯನ್ನು ಕೂಡ ಭೂಯ ಅವಾಪ್ಯ,
ಮತ್ತೆ ಮತ್ತೆ ಅದನ್ನ ನೆನೆಸಿ ತೃಪ್ತಿಯನ್ನು ಹೊಂದುತ್ತಾರೆ. ಮಾಘಾಸಿತಾಂತೆ ಶುಭತೀರ್ಥತೋಯೈ, ಮಾಘದ ಕೃಷ್ಣ ಪಕ್ಷದ ಕೊನೆಯಲ್ಲಿ ಯಾವುದಾದ್ರೂ ಉತ್ತಮವಾದ ತೀರ್ಥದ ನೀರಿನಲ್ಲಿ ಹೋಗೋಣ ಅಂತ ಭಾವಿಸಿ ಅವನು ಅದರ ಕರ್ತವ್ಯವನ್ನ ತನಯಾದಿ ದತ್ತೈ, ಮಕ್ಕಳಿಂದ ಕೊಡಲ್ಪಟ್ಟಂತಹ ತೃಪ್ತಿ ಜಲವನ್ನ ಸ್ವೀಕರಿಸಿ ಅನೇಕ ತೀರ್ಥಕ್ಷೇತ್ರಗಳಿಗೆ ಪಿತೃದೇವತೆಗಳು ಕೂಡ ನಿರಂತರ ಓಡಾಡಿ ತಮ್ಮ ಕಡೆಯ ಮಂದಿ ಯಾರಾದ್ರೂ ತಮಗೆ ತರ್ಪಣವನ್ನ ಕೊಡ್ತಾರಾ ಅಂತ ಕಾದು ಅವರನ್ನು ಅನುಗ್ರಹಿಸ್ತಾ ಇರ್ತಾರೆ. ಎಲ್ಲಿ ಹೋದ್ರು ಅವನ ಜೊತೆಗೆ ಆ ಪಿತೃದೇವತೆಗಳ ದೃಷ್ಟಿ ಅವನ ಮೇಲೆ ಇದ್ದೇ ಇರುತ್ತೆ. ಅವನು ನಾನೆಲ್ಲೋ ಮಾಡದೆ ಅವ್ರನ್ನ ಮನೇಲಿ ಇದ್ರೆ ಅಲ್ಲಿಗೆ ಹೇಗೆ ಕರ್ಕೊಂಡ್ ಬರುದು? ಅದ್ರ ಬರೀ ಜೀವದ ಬಗ್ಗೆ ಮಾತಾಡ್ತಿಲ್ಲ. ಜೀವನ ನಿರ್ಧರಿಸುವ ದೇವತಾ ಶಕ್ತಿಗಳು ನಾವು ಎಲ್ಲಿ ಹೋದ್ರು ಇರ್ತಾರೆ. ಆದ್ರಿಂದಾಗಿ ಅವರು ನಮ್ಮ ಜೀವಕ್ಕೆ ಚಂದ್ರನ ಮೂಲಕ ತನ್ನ ಭಾಗದ ಕಲೆಯನ್ನ, ಉಣುವಿಕೆಯನ್ನ, ತೃಪ್ತಿಯನ್ನ, ಸಮಾಧಾನವನ್ನ ಕೊಡುವಂತ ಕೆಲಸ ಮಾಡ್ತಿರ್ತಾರೆ ಅನ್ನೋದನ್ನ ಹೇಳಿದ್ರು. ಚಿತ್ತಂಚ ವಿತ್ತಂಚ ನೃಣಾಂ ವಿಶುದ್ಧಂ ಶಸ್ತಂಚ ಕಾಲ ಕಥಿತೋ ವಿಧಿಶ್ಚ ಪಾತ್ರಂ ಯಥೋಕ್ತಂ ಪರಮಾಚ ಭಕ್ತಿ ನೃಣಾಂ ಪ್ರಯಚ್ಛಂತ ಅಭಿವಾಂಚಿತಾನಿ. ಚಿತ್ತ ಮನಸ್ಸು ಕೊಡಬೇಕು, ವಿತ್ತ ದುಡ್ಡು ಕೊಡಬೇಕು, ವಿಶುದ್ಧವಾದ ರೀತಿಯಲ್ಲಿ ವಿತ್ತ, ವಿಶುದ್ಧವಾದ ರೀತಿಯಲ್ಲಿ ಚಿತ್ತ. ಆಮೇಲೆ ಶಸ್ತಂಚ ಕಾಲ ಕಥಿತೋ ವಿಧಿಶ್ಚ, ಸರಿಯಾದ ಕಾಲ ಯೋಗ ಅಂತಿರುತ್ತೆ. ಕೆಲವೆಲ್ಲ ವಿಶೇಷವಾದ ದಿನಗಳಲ್ಲಿ ಇಂಥ ನಕ್ಷತ್ರ, ಇಂಥ ವಾರದಲ್ಲಿ, ಇಂಥ ಮಾಸದಲ್ಲಿ ಬಂದ್ರೆ ಅದು ವಿಶೇಷ ಯೋಗ ಅಂತಿರುತ್ತೆ. ಅಂಥ ಕಾಲವನ್ನ, ಶಸ್ತವಾದ ಕಾಲವನ್ನ ಗಮನಿಸಿ ಕಥಿತೋ ಅನೇಕ ವಿಧಿಗಳನ್ನ ಹೇಳಿದ್ದಾರೆ. ಈ ರೀತಿ ಮಂತ್ರಗಳನ್ನ ಹೇಳಿ ಈ ದಿಕ್ಕಿಗೆ ತಿರುಗಿ ಇಂತಹ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಗಮನಿಸಿ ಮನುಷ್ಯ ಅದನ್ನ ಆಚರಣೆ ಮಾಡ್ಬೇಕು. ಪಾತ್ರಂ ಯಥೋಕ್ತಂ ಪರಮಾಚ ಭಕ್ತಿ ನೃಣಾಂ ಪ್ರಯಚ್ಛಂತ್ಯಭಿವಾಂಚಿತಾನಿ. ಪಾತ್ರಂ ಯಥೋಕ್ತಂ, ಹೇಗೆ ಯಾವ ಕ್ರಮದಲ್ಲಿ ಕರ್ತವ್ಯವನ್ನು ಮಾಡಬೇಕು ಅಂತ ಹೇಳಿದಾರೋ. ಪಾತ್ರ ಅಂತಂದ್ರೆ ಆ ಪ್ರದೇಶದ ವೈಶಿಷ್ಟ್ಯ, ಆ ಜಾಗದ ಮಹತ್ವ, ಅದನ್ನ ಕಾಪಾಡಿಕೊಳ್ಬೇಕು. ಅದರಿಂದ ಅದು ಅಶುದ್ಧಿ ಆಗತ್ತೆ ಅಂತ ಅನ್ನೋದಕ್ಕಿಂತ ಹೆಚ್ಚು ನಾವು ಅದನ್ನ ಅಶುದ್ಧಿಯಲ್ಲಿ ಮುಟ್ಟಿದೆವು ಅಥವಾ ಪಡ್ಕೊಂಡೆವು ಅಂತಂದ್ರೆ ಅದು ನಮ್ಗೆ ಭಾಗವಾಗದೆ, ಭಾಗ್ಯ ಲಾಭವಾಗದೆ ಹೋಗಬೇಕಾದ ಪ್ರಸಂಗ ಬರುತ್ತೆ. ಅದನ್ನಾಗಿ ಮನಸ್ಸು, ದೇಹ ಮತ್ತು ಉಳಿದಂತೆ ಕಾಲ ಪ್ರಶಸ್ತವಾದದ್ದು, ಖಚಿತವಾದ ಸರಿಯಾಗಿ ತಿಳಿಸಲ್ಪಡುವಂತಹ ಕಥೆ, ಅದರ ಪಾತ್ರ ವಿವೇಚನೆ ಇತ್ಯಾದಿಗಳೆಲ್ಲ ಭಕ್ತಿಯಿಂದ ಮತ್ತೆ ಮತ್ತೆ ನೆನೆಸುವಂತದ್ದಾಗುತ್ತೆ. ಭಗವಂತನಲ್ಲಿ ಪ್ರೀತಿಯನ್ನ ಜನಿಸುವಂತೆ ಮಾಡುತ್ತೆ. ನೃಣಾಂ ಪ್ರಯಚ್ಛಂತಿ ಅಭಿವಾಂಚಿತಾನಿ, ಇದರಿಂದ ಅಭಿವಾಂಚಿತಾನಿ, ಅವರು ಬಯಕೆಗಳನ್ನೆಲ್ಲ ಈಡೇರಿಸಿಕೊಳ್ತಾರೆ. ಪಿತೃಗೀತಾನ್ಯಥೈವಾತ್ರ ಶ್ಲೋಕಾನ್ ಶೃಣುಪಾತ್ಸಿವ ಶ್ರುತ್ವಾ ತಥೈವ ಭವತಾ ತಸ್ತತ್ರ. ಮುಂದೆ ಈ ಶ್ಲೋಕಗಳನ್ನ ಪ್ರಾರ್ಥನೆ ಮಾಡುವಾಗ ಏನು ಭಾವನೆ ಇರಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಪಿತೃಗೀತ ಅಂತ ಅದನ್ನ ಕರೀತಾರೆ. ಪಿತೃಗೀತಾನಿ ತಥೈವಾತ್ರ ಶ್ಲೋಕಾನ್ ತಚ್ಛೃಣು ಪಾರ್ಥಿವ ಅಭಿವಾಂಚಿತಾನಿ ಪ್ರಯಚ್ಛಂತಿ. ಅಭಿವಾಂಚಿತಾನಿ ಅಂದ್ರೆ ಅವನು ಏನನ್ನ ಬಯಸ್ತಾನೋ ಅದನ್ನ ಪಡೀತಾನೆ. ವಿಶೇಷವಾಗಿ ಪರಮಾ ಭಕ್ತಿ, ಅತ್ಯಂತ ಭಕ್ತಿ ಹುಟ್ಟತ್ತೆ. ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಏನು ಅಂತಂದ್ರೆ, ಆ ಜಾಗಗಳಲ್ಲಿ ಭಕ್ತಿ ಹುಟ್ಟುವುದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ, ಆ ಜಾಗಗಳಲ್ಲಿ ಅಥವಾ ಕ್ಷೇತ್ರಗಳಲ್ಲಿ ಅಥವಾ ಸರೋವರಗಳಲ್ಲಿ ಒಂದು ಪಾವಿತ್ರ್ಯದ ಜೊತೆಗೆ ಒಂದು ಸಾತ್ವಿಕವಾದ ಶಕ್ತಿ ಇರುತ್ತೆ. ಇದು ಕೋರ್ಟ್ಗಳಲ್ಲೂ ಸಿಕ್ಕಾಪಟ್ಟೆ ಈ ವಿಷಯದಲ್ಲಿ ಪ್ರಸಂಗವಶಾತ್ ಹೇಳ್ತಾ ಇದ್ದೇನೆ. ಮಸೀದಿಗಳಿಗೆ ಗಲಾಟೆ ಆದಾಗ, ಚರ್ಚ್ಗಳಿಗೆ ಗಲಾಟೆ ಆದಾಗ ಅಲ್ಲಿ ಈ ರೀತಿಯಾದ ಶಕ್ತಿ ಸಂಚಯವನ್ನ ಹೇಳಲ್ಲ. ಅದನ್ನ ಬಿಡಿಸಿ ಬೇರೆ ಕಡೆ ಮಾಡ್ಬೋದು. ಅವರಿಗೆ ಒಬ್ರಿಗಂತೂ ಪ್ರತೀಕವೇ ಇಲ್ಲ ಬಿಡಿ, ಅವ್ರಿಗೆ ಗೋಡೆನೆ ಇರೋದು. ಅದ್ರಿಂದಾಗ ಅವರು ದೇವ್ರು ಅಲ್ಲಿ ಆರಾಧನೆ ಪೂಜೆ ಎಂತದೂ ಇಲ್ಲ. ಇನ್ನೊಬ್ರು ಅವರು ಪ್ರತೀಕವನ್ನ ಹೇಳ್ತಾರೆ, ಆದ್ರೆ ಅದು ದೇವರೇ ಅಲ್ಲ. ಅವರಿಗೆ ಪ್ರತೀಕ ಅಂತ ಅನ್ನೋದು ಅವರ ಈಗ ಏನ್ ನಾವು ಹೇಳ್ತೀವೋ ಅದು ಎಲ್ರೂ ದೂತರು. ಹಾಗಾಗಿ ಅವರಿಗೆ ಆರಾಧನೆ ಅಂತ ಅನ್ನೋದು ಪ್ರತಿಷ್ಠೆಯ ಕ್ರಮದಲ್ಲಿ ಇಲ್ವೇ ಇಲ್ಲ. ಪ್ರತಿಷ್ಠೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಶಕ್ತಿ ಆಧಾನ ಮಾಡುದು ಇಲ್ವೇ ಇಲ್ಲ.
ಹಾಗಾಗಿ ಅಲ್ಲಿ ಹೋದಾಗ ಮೈಲಿಗೆ ಆಗುದು ಅಥವಾ ಇನ್ನೇನು ಆಗುದು, ಅಲ್ಲಿ ಯಾವಾಗ ಪ್ರಾರ್ಥನೆ ಸಲ್ಲಿಸಿದ್ರು ಆಗುತ್ತೆ ಅನ್ನೋ ಈ ವಿಷಯಗಳಿಗೆಲ್ಲ ಪ್ರಶ್ನೆ ಇಲ್ಲ. ದೇವಸ್ಥಾನಗಳ ಬಗ್ಗೆ ಎತ್ತಬೇಕು ರಸ್ತೆಯಿಂದ ಅಂತ ಹೇಳಿದಾಗ ಅದಕ್ಕೆ ಕೋರ್ಟ್ನಲ್ಲೇ ತಡೆ ಬಂತು. ಯಾಕೆಂದ್ರೆ ಅದು ಒಂದು ಕಡೆ ಮನಸ್ಸನ್ನ ಅಧಾನ ಮಾಡಿ ಪ್ರತಿಷ್ಠೆ ಮಾಡಿದ್ಮೇಲೆ ಅಲ್ಲಿ ನಿರಂತರವಾಗಿ ಸತ್ಕರ್ಮಗಳು, ಪೂಜಾ ಕರ್ಮಾಂಗಗಳೆಲ್ಲ ನಡೆಯುವಾಗ ಅಲ್ಲಿ ದೋಷ ಉಂಟಾಯ್ತು ಅಂತಂದ್ರೆ ಅದರಿಂದ ಕೆಟ್ಟ ಪರಿಣಾಮ ಉಂಟಾಗಿದ್ದನ್ನ ನೋಡ್ತಾರೆ. ಅಲ್ಲಿ ನೀವು ಮನಸ್ಸಿನಲ್ಲಿ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಆ ಜಾಗಕ್ಕೆ ಹೋಗಿ ಮಾಡುವುದು ಅಂತಂದಾಗ ಆ ಜಾಗದ್ದೇ ಆದ ಒಂದು ವ್ಯವಸ್ಥೆ ಇರುತ್ತೆ. ಆ ವ್ಯವಸ್ಥೆಯನ್ನ ಹೇಗೆ ಅವರು ಕಲ್ಪಿಸಿಕೊಂಡು ಪೂಜೆ ಮಾಡಿರ್ತಾರೋ ಅದರಂತೆ ಅದರ ಪೂಜಾ ವಿಧಾನಗಳು ಇರ್ತವೆ. ಆದ್ರಿಂದಾಗಿ ಇಂತಹ ಸಂದರ್ಭದಲ್ಲಿ ಆ ನಾವು ಆ ದೇಗುಲವನ್ನ ಸ್ನಾನ ಮಾಡದೆ ಪ್ರವೇಶಿಸಬಾರದು. ಅಥವಾ ನಮ್ಮ ಮೈಯಿಂದ ಯಾವ್ದಾದ್ರೂ ಕೊಳೆ, ಬೆವರು, ಗಲೀಜು, ರಕ್ತ ಇಂತಹದ್ದು ಕೆಳಕ್ಕೆ ಬೀಳುತ್ತೆ ಅಂತಾದಾಗ ಅದನ್ನು ನಾವು ಅಶುದ್ಧಿ ಅಂತ ಪರಿಗಣಿಸಬೇಕು. ಅಂದ್ರೆ ಹೊರಭಾಗದಲ್ಲಿ ಹೀಗಾದಾಗ ನಿತ್ಯ ಶುದ್ಧಿ ಆಗತ್ತೆ, ಪರಿಣಾಮ ತೊಂದರೆ ಇಲ್ಲ. ಆದ್ರೆ ಗರ್ಭಗುಡಿಯಲ್ಲಿ ಏನಾದ್ರೂ ಇಂಥದ್ದಾದಾಗ ಅದಕ್ಕೂ ಪ್ರತ್ಯೇಕ ಶುದ್ಧಿಯ ನವಕ ಅಥವಾ ಶುದ್ಧಿ ಕಲಶ ಅಥವಾ ಪುಣ್ಯಾಹ ವಾಚನ ಅಥವಾ ಇನ್ನೇನಾದ್ರೂ ಒಂದನ್ನ ಹೇಳಿ ಅದಕ್ಕೋಸ್ಕರ ಆ ಪ್ರಯೋಗವನ್ನ ಅಲ್ಲಿ ಮಾಡುತ್ತಾರೆ. ಹಾಗಾಗಿ ಭಕ್ತಿ ಹುಟ್ಟುವುದಕ್ಕೆ ಕಾರಣವಾದದ್ದು ಅಲ್ಲಿಯ ಶಕ್ತಿಯ ಅಭಿವ್ಯಕ್ತಿ. ಅದು ನಿರಂತರವಾಗಿ ಮನುಷ್ಯನನ್ನ ಕಾಪಾಡ್ತಾ ಬರುವಂತದ್ದಾದ್ರಿಂದ ಅವನಿಗೆ ಬಯಸಿದ್ದನ್ನ ಅದು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಒಂದು ವಿಷಯ, ಈಗ ಅಲ್ಲೂ ಕೂಡ ಬಯಸಿದ್ದೆಲ್ಲ ಸಿಗುತ್ತೆ. ಈಗ ಒಬ್ಬ ವ್ಯಕ್ತಿಯೇ ಇಲ್ಲ, ಯಾರು ಈಗ ಯಾರನ್ನ ನಾವು ಅತ್ಯಂತ ಇವತ್ತು ಗುರುವಾರಕ್ಕೆ ಬಾ ಬಾ ಅಂತ ಕರೆದವ್ರನ್ನೆಲ್ಲ ಎಳ್ಕೊಂಡು ಹೋಗುವಂತ ಸ್ಥಿತಿ ಇದೆಯೋ, ಆ ವ್ಯಕ್ತಿ ಮೂಲತಃ ಚಾಂದನಿ ಖಾನೋ ಏನೋ ಒಂದು ಡಕಾಯಿತ. ಅವನನ್ನ ಒಬ್ಬ ಯೋಗಿಯನ್ನಾಗಿಸಿ, ಪವಾಡ ವ್ಯಕ್ತಿಯನ್ನಾಗಿಸಿ ಬ್ರಿಟಿಷರೇ ನಮ್ಮ ಮಧ್ಯದಲ್ಲಿ ಬಿರುಕು ಹುಟ್ಟುವುದಕ್ಕೆ ಮಾಡಿದ್ರು. ಇದಕ್ಕೆ ದಾಖಲೆಗಳಿವೆ. ಇದು ಯಾವುದು ಕೂಡ ಕೇವಲ ಕಲ್ಪಿತವಾದ ಯಾರು ಹೇಳಿದ ಮಾತನ್ನ ಹೇಳ್ತಾ ಇಲ್ಲ. ಆದ್ರೆ ಅದರಲ್ಲೂ ಕೂಡ ನಮಗೆ ಫಲ ಕಾಣಿಸ್ತಾ ಇದೆ. ಫಲ ಕಾಣಿಸುವುದು ಆ ವ್ಯಕ್ತಿಯಿಂದ ಅಲ್ಲ, ನಮ್ಮಲ್ಲಿರುವ ನಂಬಿಕೆಯಿಂದ. ನಾವು ಸಾತ್ವಿಕವಾದ ಜಾಗದಲ್ಲಿ ನಂಬಿಕೆ ಇಟ್ರೆ ಅದು ಶಾಶ್ವತವಾದ ಫಲವನ್ನು ಕೊಡುತ್ತೆ. ಹೀಗೆ ಇಂಥ ಎಡವತ್ತು ತಾಮಸ ಶಕ್ತಿಯಿಂದ ಏನೆಲ್ಲ ಸಿದ್ಧಿ ಆಗುತ್ತೋ ಅದನ್ನ ಒಪ್ಪಿಕೊಂಡು ನಾವು ಅದರಿಂದ ಏನಾದ್ರೂ ಲಾಭವನ್ನ ಪಡೆದ್ರೆ ಅದು ಒಂದು ನಮ್ಮ ಸಾತ್ವಿಕ ದಾರಿಯನ್ನ ಹಾಳು ಮಾಡುತ್ತೆ. ಎರಡನೇದು ನಮ್ಮಲ್ಲಿ ಶಾಶ್ವತವಾಗಿ ದಾರಿಯನ್ನ ತಪ್ಪಿಸಿ ಮತ್ಯಾವತ್ತೂ ಆ ಜಾಗಗಳಿಗೆ ಹೋಗದಂತೆ ಮಾಡುವ ಸಾಮರ್ಥ್ಯವೂ ಇರುತ್ತೆ ಅದಕ್ಕೆ. ಮತ್ತು ನಮಗೆ ತತ್ಕಾಲದಲ್ಲಿ ಏನ್ ಬೇಕೋ ಅದನ್ನು ಕೊಡುವುದರ ಮೂಲಕ ನಮಗೆ ಒಳ್ಳೆ ವಿಷಯದಲ್ಲಿ ನಂಬಿಕೆ ಹುಟ್ಟದಂತೆ ಅಥವಾ ಇಂತಹ ವಿಷಯಗಳಲ್ಲೇ ಹೆಚ್ಚು ನಂಬಿಕೆ ಬರುವಂತೆ ಮಾಡ್ತಾ ಹೋಗುತ್ತೆ. ಹಾಗಾಗಿ ಇಂಥದ್ರ ಕಥೆ ಸಿಕ್ಕಾಪಟ್ಟೆ ಇಡಿಸಿ ಹೇಳಿಕ್ ಹೋದ್ರೆ ಅದು ಮುಗಿಸುವಂತಹದ್ದಲ್ಲ. ಆದ್ರೆ ಶಕ್ತಿಯ ಸಂಪಾದನೆ ಅಂತ ಅನ್ನೋದು ಪಾತ್ರ ಸ್ಥಿತ ಅಂತ ಬಂತಲ್ಲ, ಅದಕ್ಕೋಸ್ಕರ ಇಷ್ಟು ವಿಷಯ ಹೇಳ್ಬೇಕಾಯ್ತು. ಪಾತ್ರಂ ಯಥೋಕ್ತಂ, ಎಲ್ಲಿ ಉಪಾಸನೆ ಮಾಡುವಾಗ ಹೇಗೆ ನಾವು ಅದರ ಆರಾಧನೆ ಮಾಡಬೇಕು, ಅದಕ್ಕೊಂದು ನಿಯಮ ಇಡಬೇಕು ಅನ್ನೋದನ್ನ ಅವರು ಯೋಚನೆ ಮಾಡಿ ಇಟ್ಟಿರ್ತಾರೆ. ಅದರಿಂದಾಗಿ ಆ ವಿಷಯವನ್ನ ನಾವು ಬಹಳ ಗಂಭೀರವಾಗಿ ಸ್ವೀಕಾರ ಮಾಡಬೇಕು ಅನ್ನುವುದು ವಿಷಯ. ಇದನ್ನ ಕೇಳಿ, ಅಂದ್ರೆ ಈ ಪಿತೃದೇವತೆಗಳನ್ನ ಆರಾಧನೆ ಮಾಡುವ ಗೀತವನ್ನ ಕೇಳಿ ಒಬ್ಬ ಸಾತ್ವಿಕನಾದವನು ಅತ್ಯಂತ ಉತ್ತಮವಾದ ಗತಿಯನ್ನ ಹೊಂದುತ್ತಾನೆ. ಅದೇನು ಗೀತ, ಪಿತೃಗೀತ ಅನ್ನೋದನ್ನ ನಾಳೆ ಒಟ್ಟಿಗೆ ಶುರು ಮಾಡೋಣ. ಇವತ್ತದು ಶುರು ಮಾಡಿದ್ರೆ ಒಂದ್ 2-3 ಗೆರೆ ಮಾತ್ರ ಆಗತ್ತೆ. ಅದರ ಇಡೀ ಸ್ತೋತ್ರದ ಭಾಗವನ್ನ ಇನ್ನು ಶ್ಲೋಕಗಳು ಇರುವುದನ್ನ ನೋಡ್ಕೊಂಡು ಒಟ್ಟಿಗೆ ನಾಳೆ ಅದನ್ನ ಮುಗಿಸೋಣ. ಶ್ರೀ ಹರಿಪ್ರಿಯತಾ. ನಾಳೆ ಹೆಚ್ಚು ಕಮ್ಮಿ ಆಗತ್ತಾ ಇಲ್ಲೋ ಗೊತ್ತಿಲ್ಲ. ಇದ್ರೆ ನಾನು ಹೇಳ್ತೇನೆ, ದಾರಿಯಲ್ಲಿ ಇರ್ತೇನೆ ಮೋಸ್ಟ್ಲಿ. ಇದ್ರೆ ನೆಟ್ವರ್ಕ್ ಸಿಕ್ಕಿದ್ರೆ ದಾರಿಯಲ್ಲಿ ಮಾಡ್ತೇನೆ. ಇಲ್ದೇ ಇದ್ರೆ ನಾಳೆ ಬೆಳಿಗ್ಗೆ ಪಾಠ ಆಗುದು ಕಷ್ಟ. ಇವತ್ತು ಸಂಜೆನೂ ಪಾಠ ಕಷ್ಟ, ಬೆಳಿಗ್ಗೆನೂ ಪಾಠ ಕಷ್ಟ. ಹೇಳ್ತೇನೆ ಹೀಗೆ ಅಂತಾದ್ರೆ ಕನೆಕ್ಟ್ ಮಾಡ್ತೇನೆ.